ನಮಸ್ಕಾರ ವೀಕ್ಷಕರೇ, ಫಿಟ್ ಆ್ಯಂಡ್ ಫೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ನಾರಾಯಣ್ ಮುದ್ಗಲ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಆಯುರ್ವೇದಿಕ್ ಸೆಕ್ಚುಲಿಸ್ಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ನಾವು ಏನು ಸೀರೀಸ್ ಆಫ್ ವೀಡಿಯೋಸ್ ಏನು ಮಾಡ್ತಾಯಿದ್ದೀವಿ, ಇನ್ಫಾರ್ಮೇಟಿವ್ ವೀಡಿಯೋಸು, ಅದರಲ್ಲಿ ಲೈಂಗಿಕ ಸಂಬಂಧಪಟ್ಟ ವಿಷಯ ನಂದು ಏರಿಯಾ ಆಫ್ ಇಂಟ್ರೆಸ್ಟ್ ಅಥವಾ ಈ ಏರಿಯಾನಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಬಟ್ ಯಾವಾಗ ಇದು ಮಾಡೋಕ್ಕಿಂತ ಮುಂಚೆ ಒಂದು ಜನರಲ್ನಲ್ಲಿ ಒಂದು ನಾರ್ಮಲ್ ಆಗಿ ಆಯುರ್ವೇದ ಅಂದರೆ ಏನು, ತುಂಬ ಜನರಿಗೆ ಗೊತ್ತಿರುತ್ತೆ ಆಯುರ್ವೇದ ಅಂದ್ರೆ ಆಲ್ರೆಡಿ ಏನಂತ ಒಂದು ಬೇಸಿಕ್ ವೀಡಿಯೋನಲ್ಲಿ ನಾನು ಹೇಳ್ಕೊಡ್ತೀನಿ. ಆಯುರ್ವೇದ, ಆಯು ಅಂದರೆ ಲೈಫು, ವೇದ ಅಂದರೆ ಸೈನ್ಸು. ಈ ಲೈಫ್ ಅನ್ನುವ ವಿಷಯ ಬಗ್ಗೆ ಯಾವ ಸೈನ್ಸ್ ಮಾತಾಡುತ್ತೆ ಅದು ಆಯುರ್ವೇದ. ಆಯುರ್ವೇದ ತಾವು ಹೇಳಿದಾಗ ಏನಂದರೆ ಆಯು ಕಾಮ ಯಮಾನೇನ ಧರ್ಮಾರ್ಥ ಸುಖ ಸಾಧನಂ ಅಂತ ಹೇಳಿದ್ದಾರೆ ಆಯುರ್ವೇದನಲ್ಲಿ ಟೆಕ್ಸ್ಟ್ ಬುಕ್ಸ್ನಲ್ಲಿ. ಏನಂದರೆ ಯಾವ ಪರ್ಸನ್ ಹೆಲ್ದಿಯಾಗಿ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಈ 4 ಏನು ಪುರುಷಾರ್ಥನ ಮಾಡಬೇಕಂದ್ರೆ ಅವ್ನು ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು. ಆರೋಗ್ಯ ಚೆನ್ನಾಗಿ ಇಟ್ಕೊಂಡ್ರೇ ಎಲ್ಲ ಪುರುಷಾರ್ಥನ ಅವನು ಮಾಡ್ಬೋದು. ಸೊ ಆಯುರ್ವೇದ ಅದೇ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಆಯುರ್ವೇದದ ಉತ್ಪತ್ತಿ ಹೇಳಬೇಕಂದ್ರೆ ಬ್ರಹ್ಮಾದಿದ ಕಾಲದಿಂದ ಹೇಳಿದಿರ್ತಾರೆ. ಬ್ರಹ್ಮದಿಂದನೇ ಇದರದ್ದು ಉತ್ಪತ್ತಿಯಾಗಿದೆ. ಬ್ರಹ್ಮನೇ ಇದೇನಾಗಿದೆ ಅವ್ರ ಮಗನಿಗೆ ಹೇಳಿದ್ದಾನೆ. ಅದರದಿಂದ ಏನಾಗುತ್ತೆ, ಕೆಳಗಡೆ ಭರದ್ವಾಜ ಆಗ್ಬೋದು, ಅಗ್ನಿವೇಶ ಆಗ್ಬೋದು, ಚರಕ ಆಗ್ಬೋದು, ಸುಶ್ರುತ ಸಂಹಿತ ಆಗ್ಬೋದು, ವಾಗ್ಭಟ ಆಗ್ಬೋದು, ಈ ಥರ ಏನಾಗುತ್ತೆ ಸೈನ್ಸ್ ಆಫ್ ಆಯುರ್ವೇದ ಸೃಷ್ಟಿ ಮೇಲೆ ಬಂದಿದೆ. ಇದು ಏನಂದರೆ ಯಾವಾಗ ಸಮುದ್ರ ಮಂಥನ ಆಗ್ತಾ ಇರುತ್ತೆ, ಅಂದರೆ ದೇವರು ಮತ್ತು ದೈತ್ಯರು ಸಮುದ್ರ ಮಂಥನ ಯಾವಾಗ ಮಾಡ್ತಾ ಇರ್ತಾರೆ, ಆವಾಗ ಅಲ್ಲಿಂದ ಧನ್ವಂತರಿ ದೇವರು ಬರ್ತಾರೆ. ಧನ್ವಂತರಿ ದೇವರು ಬರುವಾಗ ಆ ಸಮುದ್ರ ಮಂಥನದಿಂದ ಹೊರಗಡೆ ಬರಬೇಕಂದ್ರೆ ಒಂದು ಕೈನಲ್ಲಿ ಅಮೃತ, ಮತ್ತೊಂದು ಕೈನಲ್ಲಿ ಆಯುರ್ವೇದದ ಜ್ಞಾನ, ಮತ್ತೊಂದು ಕೈನಲ್ಲಿ ಶಂಖ, ಮತ್ತೊಂದು ಕೈನಲ್ಲಿ ಸುದರ್ಶನ ಚಕ್ರ, ಈ ಥರ ಅವರು ಆ ಸಮುದ್ರದಿಂದ ಹೊರಗಡೆ ಬರ್ತಾರೆ. ಅಮೃತ ಹೇಗೆ ಅವ್ರು ತೊಗೊಂಡ್ಬಿಟ್ರು ಅಂದರೆ, ಅಮೃತ ಯಾಕೆ ಬೇಕಾಗಿತ್ತು ದೇವರಿಗೆ ಅಥವಾ ದೈತ್ರಿಗೆ ಅಂದರೆ ಅದರಿಂದ ಮರಣನೇ ಬೇಡ, ಅಂದರೆ ಅವನು ಸಾವುನೇ ಅವನಿಗಿಲ್ಲ. ಅದೇ ಟೈಮ್ನಲ್ಲಿ ಬರಬೇಕಂದ್ರೆ ಹೆಲ್ತ್ನ ಹೇಗೆ ಕಾಪಾಡಬೇಕಂತ ಧನ್ವಂತರಿ ದೇವರು ಏನು ಮಾಡ್ತಾರೆ, ಆಯುರ್ವೇದನ ಸಮುದ್ರ ಮಂಥನಲ್ಲಿ ತೊಗೊಂಡು ಬರ್ತಾರೆ. ಈ ಥರ ಆಯುರ್ವೇದಿಕ್ ಟೆಕ್ಸ್ಟ್ ಬುಕ್ನಲ್ಲಿ ಇದರದ್ದು ಒಂದು ಹಿನ್ನಡೆ ಇದೆ. ಸೊ ಆಯುರ್ವೇದ ಏನಿದೆ ಅಲ್ಲ, ತುಂಬ ಪುರಾತನ ಸೈನ್ಸ್. ಯಾವಾಗದಿಂದ ಹೇಳ್ತಾರಲ್ಲ, ಈ ಭೂಮಿ ಮೇಲೆ ಅಥವಾ ಈ ಸೃಷ್ಟಿನಲ್ಲಿ ಜನ ಇದ್ದಾರೆ ಅಥವಾ ಯಾವಾಗದಿಂದ ಈ ಸೃಷ್ಟಿ ಉತ್ಪತ್ತಿ ಆಗಿದೆ ನೋಡಿ, ಆವಾಗಿನ ಹಿಡಿದು ಆಯುರ್ವೇದ ಇದೆ. ಚರಕ ಸಂಹಿತೆದೇನೆ ತಾವು ಎಷ್ಟೋ ಟೆಕ್ಸ್ಟು ಅಥವಾ ಆ ಕಾಲಿನ ಜನರ ಬಗ್ಗೆ ತಾವು ಸ್ಟಡಿ ಮಾಡಿದಾಗ ಯಾರು ಋಷಿ ಮಾಡಿದ್ದಾರೆ ನೋಡಿ, ಚರಕ ಸಂಹಿತದೇ ನೀವು ಅದು ಲಿಟ್ರೇಚರ್ ಸ್ಟಡಿ ಮಾಡಿದಾಗ ಆಲ್ಮೋಸ್ಟ್ 5000 ಇಯರ್ ಓಲ್ಡ್ ಸೈನ್ಸ್ ಇದೆ. ಆಲ್ಮೋಸ್ಟ್ ಮಹಾಭಾರತ ಕಾಲನಲ್ಲಿನೇ ಇದರ ಬಗ್ಗೆ ಡಾಕ್ಯುಮೆಂಟೇಷನ್ ಇದೆ. ರಾಮಾಯಣನಲ್ಲಿ ಯಾವಾಗ ಲಕ್ಷ್ಮಣ್ ಅವರಿಗೆ ಅವ ಮೇಘರಾಜ್ ಏನಾಗುತ್ತೆ ಶಕ್ತಿ ಅಂತ ಒಂದು ಆ್ಯರೋನ ಉಪಯೋಗ ಮಾಡ್ತಾನೆ, ಮೂರ್ಛನಲ್ಲಿ ಯಾವಾಗ ಲಕ್ಷ್ಮಣ ಹೋಗ್ತಾನಲ್ಲ, ಆ ಟೈಮ್ನಲ್ಲಿ ಯಾವುದೋ ಶ್ರೀಲಂಕೆಯಲ್ಲಿ ಇರುವ ಒಂದು ಬಿಷನ್ ಅಂತ ವೈದ್ಯನ ಏನಿದೆ ಹನುಮಂತ ಕರ್ಕೊಂಡು ಬರ್ತಾನಲ್ಲ ಆಂಜನೇಯ, ಅದನ್ನು ಆಯುರ್ವೇದದೇ ಒಂದು ಹಿಮಾಲಯದಿಂದ ಏನು ಸಂಜೀವಿನಿ ಅಂತ ಜಡಿಬುಟ್ಟಿನ ತೊಗೊಂಡ್ಬಿಟ್ಬಿಟ್ಟು ರಸ ಕುಡಿಸ್ತಾನೆ, ಅದೂ ಆಯುರ್ವೇದ. ಸೊ ಪುರಾತನ ಕಾಲದಿಂದ ಸೃಷ್ಟಿ ಯಾವಾಗ ಉತ್ಪತ್ತಿಯಾಗಿದೆ ಆವಾಗಿದಿಂದ ಈ ಆಯುರ್ವೇದ ಸೈನ್ಸ್ ಇದೆ, ಎಕ್ಸಿಸ್ಟೆನ್ಸ್ ಇದೆ. ಸೊ ಇತ್ತೀಚೆಗೆ ಏನಂದರೆ ಆಯುರ್ವೇದ ಬಗ್ಗೆ ಏನು ಮೂಢಕಲ್ಪನೆ ಅಥವಾ ಮೂಢನಂಬಿಕೆ ಏನಂದರೆ, ಆಯುರ್ವೇದ ಅಂದರೆ ಹಿಂಗೆ ರೋಡ್ ಮೇಲೆ ಯಾರೋ ಟೆಂಟ್ ಹಾಕ್ಕೊಂಡು ಸೇಲ್ ಮಾಡ್ತಾರಲ್ಲ ಪ್ರಾಡಕ್ಟು, ಅದು ಆಯುರ್ವೇದ ಅಂತ ತಿಳ್ಕೊಂಡಿದ್ದಾರೆ. ಬಟ್ ಹೇಳ್ತೀನಿ ಮಿತ್ರರೇ, ಗವರ್ಮೆಂಟ್ ಆಫ್ ಇಂಡಿಯಾ ಆಗಲಿ ಅಥವಾ ಸ್ಟೇಟ್ ಗೌರ್ಮೆಂಟ್ ಇರಲಿ, ಅವ್ರವ್ರು ಏನು ಮಾಡಿದ್ದಾರೆ, 5.5 ವರ್ಷದ ಒಂದು ಕ್ಯಾರಿಕ್ಯುಲಮ್ ಇರುತ್ತೆ ಆಯುರ್ವೇದದ್ದು. ಅದಕ್ಕೆ ಡಿಗ್ರಿಗೆ ಹೆಸರು ಹೇಳ್ತಾರೆ BAMS. ಹೇಗೆ MBBS ಅಂತ ಒಂದು ಡಿಗ್ರಿ ಗೌರ್ಮೆಂಟ್ ಅಫಿಲಿಯೇಟೆಡ್ ಇರುತ್ತೆ. ಈಗ ನಾವು ಕರ್ನಾಟಕನಲ್ಲಿ ಮಾತಾಡಿದರೆ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಅಂತಿದೆ ಜಯನಗರ್ 4 ಬ್ಲಾಕ್ನಲ್ಲಿ. ಈ ಯೂನಿವರ್ಸಿಟಿ ಹೇಗೆ MBBS ಕೋರ್ಸ್ ಅಥವಾ MBBS ಕಾಲೇಜಸ್ ಬಗ್ಗೆ ಇದು ಮಾಡುತ್ತೆ, ಆ ಥರನೇ ಆಯುರ್ವೇದನಲ್ಲಿನೂ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂಡರ್ ಏನಿರುತ್ತೆ ಕೋರ್ಸ್ ಇರುತ್ತೆ, ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಆ್ಯಂಡ್ ಸರ್ಜರಿ ಅಂತ. ಸೊ BAMSನಲ್ಲಿ 4 ವರ್ಷದ ಕೋರ್ಸ್ ಇರುತ್ತೆ. ಆ ಕೋರ್ಸ್ ಮಾಡಿ, ಆ ಡಿಗ್ರಿ ಮಾಡಿ, ಆ ಸೈನ್ಸ್ನಲ್ಲಿ ಸ್ಟಡಿ ಮಾಡಿ ಯಾರು ಪ್ರಾಕ್ಟೀಸ್ ಮಾಡ್ತಾರೆ ಅವ್ರು ಆಯುರ್ವೇದ ವೈದ್ಯರು.
ಇದರಲ್ಲಿ ತುಂಬ ಜನ ನಾಟಿ ಹಳೆ ಪಾರಂಪರಿಕ ವೈದ್ಯರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟೋ ವೈದ್ಯರಿಂದ ಎಷ್ಟೋ ಕಲಿಬೋದು, ಬಟ್ ಅವ್ರ ಪ್ರಮಾಣ ತುಂಬ ಕಡಿಮೆ ಉಳಿದಿದೆ ಇವಾಗ. ತುಂಬ ಜನ ಏನಾಗಿದೆ, ಈಗ ಆಯುರ್ವೇದ ಹೆಸರು ಮೇಲೇ ಏನೇನೋ ಕೊಟ್ಬಿಟ್ಟು ಆ ಭಸ್ಮ ಕೊಡ್ತೀನಿ ಈ ಭಸ್ಮ ಕೊಡ್ತೀನಿ ಅಂತ ಎಷ್ಟೋ ಜನರಿಗೆ ಲೂಟಿ ಮಾಡೋರು ಜನ ಇದರಲ್ಲಿ ಇದ್ದಾರೆ. ಸೊ ಈ ಆಯುರ್ವೇದ ಸೈನ್ಸ್ ಬಗ್ಗೆ ಯಾವಾಗ ನಾನು ಮಾತಾಡ್ತೀನಿ ಅಲ್ಲ, ಇದು ಸೃಷ್ಟಿದ ಉತ್ಪತ್ತಿ ಜನರಿಗೆ ಯಾವಾಗ ಬಟ್ಟೆ ಹಾಕ್ಕೊಳ್ಳೋಕ್ಕಿರಲಿಲ್ಲ ಬೇರೆ ನೇಷನ್ನಲ್ಲಿ, ಹಾಗೆ ಓಡಾಡ್ತಿರಲ್ಲ, ಆ ಟೈಮ್ನಲ್ಲಿ ನಮ್ಮ ಆಯುರ್ವೇದ ಸಿಸ್ಟಮ್ ಫುಲ್ಲಿ ಡೆವಲಪ್ಡ್ ಇತ್ತು. ನೀವು ಯಾವುದೋ ಮಾಡರ್ನ್ ಮೆಡಿಸಿನ್, ಫಾರ್ ಎಕ್ಸಾಂಪಲ್ ಇವಾಗ ಪ್ಲಾಸ್ಟಿಕ್ ಸರ್ಜರಿ ಅಂತ ತೊಗೊಳ್ಳಿ. ಪ್ಲಾಸ್ಟಿಕ್ ಸರ್ಜರಿಗೆ ಏನು ಹೇಳ್ತಾರೆ, ಫಾದರ್ ಆಫ್ ಸರ್ಜರಿ ಸುಶ್ರುತ ಅಂತ ಹೇಳ್ತಾರೆ. ಸುಶ್ರುತ ಯಾರಂದರೆ ಸುಶ್ರುತ ಸಂಹಿತ ಬರೆದವನು. ಸೊ ಆ ಟೈಮ್ನಲ್ಲಿ ಡಿಸೆಕ್ಷನ್ ಹೇಗೆ ಮಾಡಬೇಕು, ಒಂದು ಡೆಡ್ ಬಾಡಿನಲ್ಲಿ ಸ್ಟಡಿ ಮಾಡಬೇಕಂದ್ರೆ ಅದು ಚರ್ಮ ಹೇಗಿರಬೇಕು, ಚರ್ಮದ ಥಿಕ್ನೆಸ್ ಹೇಗೆ ಬರಬೇಕು, ಬಾಡಿನಲ್ಲಿ ಎಷ್ಟು ಮೂಳೆ ಇದೆ, ಬಾಡಿದ್ದು ಫಂಕ್ಷನ್ ಇದೆ, ಆರ್ಟ್ರೀಸ್ ಎಷ್ಟಿದೆ, ವೆಸಸ್ ಇದೆ, ಅವಾಗೆ 5000 ಹಳೆ ವರ್ಷದಲ್ಲಿ ಅವ್ರು ಬರೆದಿಟ್ಟಿದ್ದಾರೆ. ಸೊ ಇಷ್ಟು ಪುರಾತನ ಸೈನ್ಸ್ ಇದೆ, ಇಷ್ಟು ಡಾಕ್ಯುಮೆಂಟೇಷನ್ ಇದೆ. ಸೊ ಇದರದ್ದು ಬೆಸ್ಟ್ ಬೆನಿಫಿಟ್ ಏನಂದರೆ, ಇದು ಮೋಸ್ಟ್ಲಿ ಹರ್ಬಲ್ಲು ಮತ್ತು ಸ್ವಲ್ಪ ಏನಿದೆಯಲ್ಲ ಖನಿಜ ದ್ರವ್ಯಗಳಿಂದ ಔಷಧಿ ರೆಡಿ ಮಾಡಿದಿರುತ್ತೆ. ಸೊ ಈ ಹರ್ಬಲ್ ಮೆಡಿಸಿನ್ನಲ್ಲಿ ಆದಷ್ಟು ಇವತ್ತು ಸೈಡ್ ಎಫೆಕ್ಟ್ ಕಡಿಮೆ ಇರುತ್ತೆ. ಒಂದು. ಎರಡನೇದು ಏನಂದರೆ, ಇದು ಎಲ್ಲ ಎಷ್ಟೋ ಸಾವಿರ ಜನನ ಔಷಧಿ ಕೊಟ್ಬಿಟ್ಟು ಅವ್ರ ಫೈಂಡಿಂಗ್ಸ್ನ ಬರೆದಿಟ್ಟಿದ್ದಾರೆ. ತುಂಬ ಜನ ಏನು ಹೇಳ್ತಾರೆ ಅಂದರೆ, ಇದು ಎವಿಡೆನ್ಸ್ ಬೇಸ್ಡ್ ಇಲ್ಲ ಅಂತ. ಬಟ್ ಎವಿಡೆನ್ಸ್ ಬೇಸ್ಡ್ ಇಲ್ಲ ಅಂದರೆ ಇಷ್ಟು 5000 ಹಳೆ ವರ್ಷದಿಂದ ಇದು ಸೈನ್ಸ್ ಎಕ್ಸಿಸ್ಟ್ ಆಗೋಕ್ಕೆ ಸಾಧ್ಯನೇ ಇರಲಿಲ್ಲ. ಎಷ್ಟೋ ಪೇಷಂಟ್ನ ಆ ಪರ್ಟಿಕ್ಯುಲರ್ ಕಾಯಿಲೆಯಲ್ಲಿ ಅದು ಔಷಧಿ ಕೊಟ್ಟು ಅದರಲ್ಲಿ ಏನೇನು ಫೈಂಡಿಂಗ್ಸ್ ಇದೆ ಅದರಲ್ಲಿ ಒಳ್ಳೆಯ ಫೈಂಡಿಂಗ್ಸ್ನೇ ಈ ಕಾಯಿಲೆಯಲ್ಲಿ ಇದನ್ನು ಕೊಡಬಹುದಾ ಅಂತ ಅವ್ರು ಬರೆದಿದ್ದಾರೆ. ಇಟ್ ಈಸ್ ಎ ಮೋಸ್ಟ್ ಪ್ರಾಕ್ಟಿಕಲ್ ಎವಿಡೆನ್ಸ್ ಬೇಸ್ಡ್ ಸೈನ್ಸ್ ಇದೆ. ಸೊ ಈ ಸೈನ್ಸು ಆಯುರ್ವೇದ ಮತ್ತು ಆಯುರ್ವೇದನಲ್ಲಿ ಇರುವ ಹೋಮ್ ರೆಮಿಡೀಸ್ ನಾವು ಬರುವ ವೀಡಿಯೋಸ್ನಲ್ಲಿ ನಾನು ಮಾಡ್ತಾ ಇರ್ತೀನಿ. ನನ್ನ ಏರಿಯಾ ಆಫ್ ಇಂಟ್ರೆಸ್ಟ್ ಏನಿದೆಯಲ್ಲ ಸೆಕ್ಸೋಲಜಿ. ಸೊ ಬರುವ ವೀಡಿಯೋಗಳೇನಿದೆಯಲ್ಲ, ಸೆಕ್ಸ್ನ ಹೇಗೆ ಕಾಪಾಡಬೇಕು, ಯಾವ ರೀಸನ್ದಿಂದ ನಮಗೆ ಸೆಕ್ಸ್ ಪ್ರಾಬ್ಲಮ್ ಆಗ್ತಾಯಿದೆ, ಅದು ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರ್ಬೋದು, ಅಂದರೆ ನಿಮೂರ್ ದೌರ್ಬಲ್ಯತೆ, ಅದು ಪ್ರೀಮೇಚರ್ ಎಜಾಕ್ಯುಲೇಷನ್ ಇರ್ಬೋದು, ಅಂದರೆ ಶೀಘ್ರಸ್ಖಲನ, ಅದು ಏನಾಗುತ್ತೆ ಮೇಲ್ ಇನ್ಫರ್ಟಿಲಿಟಿ ಇರ್ಬೋದು, ಅಂದರೆ ಪುರುಷತ್ವ ವಂದ್ಯತ್ವ, ಅಥವಾ ಸೆಕ್ಸ್ ಲೈಫ್ನ ಚೆನ್ನಾಗಿ ಹೇಗೆ ಮಾಡಬೇಕು, ಅಥವಾ ಹೆಲ್ದಿ ಫುಡ್ ಏನೇನು ತಿನ್ನಬೇಕು, ಈ ಪ್ರತಿಯೊಂದು ಎಲ್ಲ ವಿಷಯ ಬಗ್ಗೆ ನಾನು ಬರುವ ವಿಡಿಯೋನಲ್ಲಿ ಮಾತಾಡ್ತೀನಿ. ಇನ್ ಕೇಸ್ ತಾವು ಹೊಸ ವ್ಯೂವರ್ಸ್ ಇದ್ದೀರಾ, ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ತಾವು ಏನಾದರೂ ಅಟೆಂಡ್ ಮಾಡ್ತಾ ಇದ್ದೀರಾ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ನ ಸಪೋರ್ಟ್ ಮಾಡಿ. ಧನ್ಯವಾದ.